अस्सलाम वालेकुम, नमस्ते। वेलकम टू आवर यूट्यूब चैनल स्नैक सेवर अफसर हुसैन। दोस्तों, आज एक बहुत बड़ी खुशी की बात है कि हमारे जो भी सोसाइटी है, सोसाइटी के तरफ से आज हमारा जो फ्रेंड्स वाइल्ड लाइफ रेस्क्यू सोसाइटी रायचूर का है, कर्नाटका में, तो हमारे सोसाइटी की तरफ से 12 लोगों को स्नैक रेस्क्यू किट यानी सेफ्टी इक्विपमेंट्स, ये इक्विपमेंट्स में देखिए हमारे को रेस्क्यू बैग है, शूज़ है, सॉक्स है, टॉर्च है, रेस्क्यू पाइप है, फोल्डेबल टोंग है, फोल्डेबल हुक है, ग्लव्स है, एक सोसाइटी का टी शर्ट है, एक पैंट है और एक बैग है। जो भी हमारे सोसाइटी के जो स्टूडेंट्स है, जो सोसाइटी के मेंबर्स है, ये सारे मेंबर्स को हम दे रहे हैं। ये देखिए, ये रेस्क्यू बैग है, 5 रेस्क्यू बैग्स हैं, उसी के साथ एक पैंट है और ये सोसाइटी का टी शर्ट और ये सोसाइटी का एक आई कार्ड है और रेस्क्यू पाइप है और ये शूज़ है, ये लेदर शूज़ है और ये ग्लव्स और ये टॉर्च, ये हुक और ये सॉक्स और ये टोंग, ये फोल्डेबल टोंग है। तो इसी तरीके से सारे स्टूडेंट्स को, अभी 12 स्टूडेंट्स को ये सारे किट्स हमने तैयार करके अभी हमारे जो सोसाइटी को डोनेशन बहुत से लोग डोनेट करे हैं, तो डोनेशन की वजह से हम लोग सबको सेफ्टी इक्विपमेंट्स आज एक इवेंट करके सेफ्टी इक्विपमेंट सबको दे रहे हैं। ಬೇಕಾಗುವ ಸಲಕರಣೆಗಳಿರೋ ಕಿಟ್ ಇರೋದಿಲ್ವೋ ಅವ್ರ ಜೀವಕ್ಕಾದ್ರೂ ಅಪಾಯನೇ ಇತ್ತು. ಒಂದ್ ಕಡೆ ಅದು ವಿಷಕಾರಿ ಜಿಲ್ಲೆಯಲ್ಲಿ ಇದ್ದುಕೊಂಡು ನಮ್ಮೆಲ್ಲರ ರಕ್ಷಣೆಗೆ ಕಾರ್ಯ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಅವರ ಕಾರ್ಯಕ್ಕೆ ಶ್ಲಾಘಿಸುವ. ಮೈಸೂರು ಬೇಡ Number 0127861. ಮತ್ತೆ ಇಕೋ ಮಿತ್ರಂ ಅಂತ ಒಂದು ಆಪ್ ಇದೆ, ತಾವೆಲ್ಲರೂ ನೋಟ್ ಮಾಡ್ಕೋಬಹುದು. ಇಕೋ ಮಿತ್ರಂ ಅಂತ ಹಾವು ಎಲ್ಲೆಲ್ಲ ಕಂಡು ಬಂದರೆ ನಾವು ಹೊರಗ ಎಲ್ಲೆಲ್ಲ ಗ್ರೌಂಡ್ನಲ್ಲಿ ಆಗಲಿ ಇಟ್ಕೋಬೇಕು. ಭಾಳ ಮಂದಿ ಏನು ಮಾಡ್ತೀವಿ, ನಾವು ಹಾವು ಕಚ್ಚಿದ ಮೇಲೆ ಹಾವು ಕಚ್ಚಿದ ತಕ್ಷಣವೇ ನಾವು ಯಾವುದೋ ಒಂದು ತಾತ ಹತ್ರ ಇಲ್ಲ ಅಂದರೆ ಸಾಹೇಬ್ ಹತ್ರ ಹೋಗಿ ಓದಿಸ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ನಮ್ಮ ಪ್ರಾಣ ಹೋಗ್ಬಿಡುತ್ತೆ. ಅದರಿಂದ ನಮ್ಮದು ವಿಷ ಹೋಗಲ್ಲ ಬಾಡಿಯಲ್ಲಿ. ಹಾವು ಯಾವಾಗನ ಕಚ್ಚಿದ್ರೆ ಬೈ ಚಾನ್ಸ್ ಯಾರ್ಯಾನ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ವಿಷಕಾರಿ ಹಾವು. ಆ 55 ನಾವು ಸಾಯಲ್ಲ. ಆ 55ನಾಗ ಬರೀ 4 ಹಾವು ಇದೆ. ಅದು ಆ ಹಾವುಲಿಂದನೇ ಕಚ್ಚಿದ್ರೆ ನಮ್ಮದು ಜೀವ ಹೋಗುತ್ತೆ. ಪ್ರತಿ ವರ್ಷ 55ರಿಂದ 60,000 ಡೆತ್ ಕೇಸಸ್ ಸ್ನೇಕ್ ಬೈಟ್ನಿಂದ ನಮ್ಮ ಭಾರತ ದೇಶದಾಗ. ನಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ಸ್ವಾಸ್ಥ್ಯ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಅದರ ಜೊತೆಗೆ ಅಶೋಕ್ ಯೋಗ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಲಯನ್ಸ್ ಕ್ಲಬ್ ಆಫ್ ರಾಯಚೂರು ಸಹ ಒಂದು ಕಿಟ್ ಅನ್ನು ಕೊಟ್ಟಿದೆ. ಅದರ ಜೊತೆಗೆ ಶ್ರೀ ರಾಯಚೂರು ಕಿಟ್ ಅನ್ನು ಕೊಟ್ಟಿದೆ. ನರಸಿಂಹರು ಒಂದು ಕಿಟ್ ಅನ್ನು ಕೊಟ್ಟಿದ್ದಾರೆ. ರವಿ ರಾಂಪುರ್ ಅವರು ಕೊಟ್ಟಿದ್ದಾರೆ. ಮಂಜುನಾಥ್ PSI ಅವರು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಅಮಿತಾ ಸಹೋದರಿ ಮಾಳೂರು ಅವರು ಕೊಟ್ಟಿದ್ದಾರೆ. ಫಸಲ್ ಅವರು ಕೊಟ್ಟಿದ್ದಾರೆ. ಸತ್ಯಜಿತ್ ಅವರು ಕೊಟ್ಟಿದ್ದಾರೆ. 7-8 ಆಡಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲೋ ಬೆಳೆಸಿದ್ವಿ, ಎಲ್ಲೋ ಊಟ ಮಾಡ್ತಿದ್ವಿ.
ಯಾವ್ದೋ ತಟ್ಟೆಯಲ್ಲಿ ತಿಂತಿದ್ವಿ, ಯಾರ ಮನೆಗೆ ಸ್ನಾನ ಮಾಡ್ತಿದ್ವಿ, ಯಾವ್ದೋ ಹೊಲ್ದಾಗ ಬೆಳೀತಿದ್ವಿ, ಎಲ್ಲೋ ಏನೋ ಎಲ್ಲಿರ್ತದೋ ರಾತ್ರಿ ಗೊತ್ತಾಗ್ತಿತ್ತು. ರಾತ್ರಿ ಊಟ ಮಾಡಕ್ ಬಂದಾಗ ಗೊತ್ತಾಗ್ತಿತ್ತು ನಮ್ಮ ತಂದೆ. ಬಹಳ ಅತ್ಯುತ್ತಮವಾದಂತ ಕಾರ್ಯಕ್ರಮ ಇವತ್ತು. ಯಾಕೆಂದ್ರೆ ಡೀಟೇಲ್ ಕೊಡ್ತಾರೆ. ಪ್ರತಿ ವರ್ಷ ಲಕ್ಷ ಗಿಡಗಳಲ್ಲ, ಕೋಟಿ ಗಿಡಗಳು ಅಲ್ಲ, ಶತಕೋಟಿ ಗಿಡಗಳು ರಾಷ್ಟ್ರಾದ್ಯಂತ ಹಚ್ತೀವಿ ನಾವು ಪ್ರತಿ ವರ್ಷ. ಇದು ಇಡೀ ಉರಗ ತಜ್ಞರ ಒಂದು ಮಾಡ್ತಾ ಇದ್ದಾರೆ. 12 ಕೀಟಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಡೀ ಭಾರತ ದೇಶದಲ್ಲೇ ಇಲ್ಲ ಅಂತ ಒಂದು ಮಹತ್ ಕಾರ್ಯವನ್ನ ನೆಕ್ಸ್ಟ್ ಅವರು ದಾನಿಯಾಗಿದ್ದಾರೆ. ಅವರು ಕಿಟ್ಟನ್ನ ಕೊಡಬೇಕು, ಸಸಿಗಳನ್ನ ಕೊಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ತೇನೆ. ಹರ್ಸಲನ್ ರಾಯಚೂರು. ನೆಕ್ಸ್ಟ್ ರಾಮು ರಮೇಶ್ ದಿಲ್ಲಿಯಿಂದ ಬಂದಿರ್ತಕ್ಕಂಥ ರಾಮು ರಮೇಶ್ ದಿಲ್ಲಿ ಅವರು ಬರಬೇಕು. ಅವರಿಗೆ ರಾಯಚೂರಿಂದ ಬಂದಿದ್ದಾರೆ. ರಾಮೇಶ್ ಮತ್ತೆ ಶಮ್ಸ್ ತಬರೇಜ್ ಅವರು ಬರಬೇಕು. ಅವರಿಗೆ ನಮ್ಮ ಡಾಕ್ಟರ್ ವೆಂಕಟೇಶ್ ನಾಯಕ್ ಸಾಹೇಬ್ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಯಾರು ಇಲ್ಲಿ ಬಂದಿದ್ರೆ ಅವರು ಸ್ವೀಕರಿಸಬಹುದು. ರಮೇಶ್ ಮಾನ್ವಿ ಅವರು ಪ್ರಸಾದವನ್ನು